ಆಗುಂಬೆ ಘಾಟಿಗೆ ಸುರಂಗ ಮಾರ್ಗ ನಿರ್ಮಾಣದ ಚಿಂತನೆ ಬಲವಾಗಿದೆ. ಆದರೆ ಪರಿಸರ ಆಸಕ್ತರು ತಜ್ಞರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಬೆಂಬಲಿಸುವವರು ಅಭಿವೃದ್ಧಿಯ ಮಾತನಾಡಿದರೆ ಯೋಜನೆ ವಿರೋಧಿಸುವವರು ಪರಿಸರ ಸಂರಕ್ಷಣೆಯ ಕಾಳಜಿ ವಹಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡ್ ಬರೋಣ. ಪ್ರಪಂಚದಲ್ಲೇ ಅತ್ಯಂತ ಜೈವಿಕ ಸೂಕ್ಷ್ಮ ಪ್ರದೇಶ ಅಂತ ಕರೆಸಿಕೊಳ್ಳುವಂಥ ಆಗುಂಬೆ ಏನು ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ. ಇದನ್ನು ನಾವು ನಮ್ಮ ದೇಶದ ಸಂಪತ್ತು ಅಂತ ಭಾವಿಸಬೇಕು. ಆದರೆ ಈ ಸಂಪತ್ತನ್ನು ನಾವೇ ಲೂಟಿ ಮಾಡುವುದಕ್ಕೆ ಹೊರಟಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ಇದೀಗ ಪರಿಸರ ತಜ್ಞರು ಕೇಳ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ನಾವೇನು ಆಗುಂಬೆ ಘಾಟಿಯ ಒಂದು ವೈಭವವನ್ನು ನೋಡ್ತಾ ಇದ್ದೇವಲ್ಲ, ಇದು ಏನು ಇನ್ನು ಹಾನಿಯಾಗುವ ಹಂತಕ್ಕೆ ಬಂದಿದೆಯಾ ಅನ್ನುವಂಥದ್ದು ಮೂಲ ಆತಂಕ ಇರುವಂಥದ್ದು. ಇಲ್ಲಿ ಸುರಂಗ ಮಾರ್ಗವನ್ನು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಸುರಂಗ ಮಾರ್ಗ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಂಗ ಮಾರ್ಗಗಳು ಅಂದರೆ ನಮಗೇನು ಕೇರಳದಲ್ಲಿ ಆದ ಅನಾಹುತಗಳು ನೆನಪಾಗುತ್ತೆ. ವಯನಾಡಿನಲ್ಲಿ ಪ್ರತಿ ವರ್ಷ ಏನು ಭೂಕುಸಿತ ಇನ್ನೊಂದು ಮತ್ತೊಂದು ಆಗ್ತಾ ಇದೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯದಿಂದ ಉಂಟಾದ ಹಾನಿಯಿಂದಲೇ ಪರೋಕ್ಷವಾಗಿ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಸೊ ಇಲ್ಲಿ ಏನು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದರ ಬಗ್ಗೆ ವ್ಯಾಪಕವಾದ ವಿರೋಧ ಕೇಳಿ ಬರ್ತಾ ಇದೆ. ಇದರ ಪರವಾಗಿರುವವರು ಹೇಳುವಂಥ ವಿಚಾರಗಳು ಏನು ಅಂತ ನಾವು ನೋಡೋದಾದರೆ, ಇದು ಸಂಪರ್ಕಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಉಡುಪಿಯನ್ನು ಶಿವಮೊಗ್ಗ ಜೊತೆ ಸಂಪರ್ಕ ಮಾಡುವುದಕ್ಕೆ ಬಹಳ ಅಭಿವೃದ್ಧಿಯ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಬಹಳ ತುರ್ತಾಗಿ ಹೋಗ್ಬೋದು, ರೋಗಿಗಳಿದ್ದರೆ ಬಹಳ ತುರ್ತಾಗಿ ಕರೆದುಕೊಂಡು ಹೋಗ್ಬೋದು. ಅಥವಾ ಬಂದರು ನಗರಿ ಏನಿದೆ ಮಂಗಳೂರು, ಉಡುಪಿ ಈ ಭಾಗದ ಒಂದು ಆ ಸಂಪರ್ಕವನ್ನು ಮಲೆನಾಡು ಜೊತೆ ಜೋಡಿಸುವುದಕ್ಕೆ ಈ ಯೋಜನೆಯಿಂದ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಮತ್ತು ಸಮಯ ಉಳಿಯುತ್ತೆ, ಇಂಧನ ಉಳಿಯುತ್ತೆ. ಹೀಗೆ ಬೇರೆ ಬೇರೆ ವಿಚಾರಗಳನ್ನು, ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಮಾತನಾಡ್ತಾರೆ. ಆದರೆ ವಿರೋಧಿಸುವುದಕ್ಕೆ ಬಲವಾದ ಕಾರಣ ಇದೆ. ಏನಂದರೆ ಆಗುಂಬೆಯ ಈ ಘಾಟಿ ಪ್ರದೇಶ ಏನಿದೆ ಇದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ವಾರ್ಷಿಕ 7,500 ಮಿಲಿಮೀಟ್ರಿಗೂ ಅಧಿಕ ಮಳೆ ಆಗುವಂಥ ಒಂದು ಸ್ಥಳ ಇದು. ಏನು DPRಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸುಮಾರು 2.3 ಕೋಟಿಯಷ್ಟು ಅನುದಾನವನ್ನು ಅದಕ್ಕೆ ಮೀಸಲಿಟ್ಟಿದೆ. ಮತ್ತು ಈ ಯೋಜನೆಯನ್ನು ಸಣ್ಣ ಪುಟ್ಟ ಯೋಜನೆ ಅಲ್ಲ. ಒಂದು ಅಂದಾಜಿನ ಪ್ರಕಾರ ಇದು 3,500 ಕೋಟಿಗೂ ಅಧಿಕ ಮೌಲ್ಯದ ಯೋಜನೆ ಇದು. ಸೊ ಇಡೀ ಘಾಟಿಯನ್ನು ಕೊರೆದು ಮಲೆನಾಡು ಭಾಗವನ್ನು ಸಂಪರ್ಕ ಮಾಡುವಂಥದ್ದು, ಉಡುಪಿಯನ್ನು ಶಿವಮೊಗ್ಗಕ್ಕೆ ಸಂಪರ್ಕ ಮಾಡುವುದಕ್ಕೆ ಮುಂದಾಗ್ತಾ ಇರುವಂಥ ಯೋಜನೆ. ದೂರ ಭಾಳಷ್ಟು ಕಡಿಮೆ ಆಗುತ್ತೆ ಈ ಯೋಜನೆ ಜಾರಿಯಾದರೆ ಅಂತ. ಅಂದರೆ ಈಗ ಏನು ಘಾಟಿಯನ್ನೆಲ್ಲ ಹತ್ತಿ ಹೋಗಲಾಗುತ್ತೆ, ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಭೂಕುಸಿತ ಆಗುವಂಥದ್ದು, ಇನ್ನೊಂದು ಮತ್ತೊಂದು ಅನಾಹುತಗಳಾಗುತ್ತೆ, ಘನವಾಹನಗಳ ಸಂಚಾರಕ್ಕೆ ನಿಷೇಧವನ್ನು ಮಾಡ್ತಾರೆ. ಹೀಗೆ ಬೇರೆ ಬೇರೆ ತೊಂದರೆಗಳು ಇರುವುದರಿಂದ ಒಂದು ವೇಳೆ ಈ ಒಂದು ಮಾರ್ಗ ಕ್ಲಿಯರ್ ಆದರೆ, ಸುರಂಗ ಮಾರ್ಗವನ್ನು ಕೊರೆದರೆ ಕೇವಲ 12 ಕಿಲೋಮೀಟರ್ದಲ್ಲಿ 2 ಜಿಲ್ಲೆಯನ್ನು ಸಂಪರ್ಕ ಮಾಡಬಹುದು ಅನ್ನುವಂಥದ್ದು ಯೋಜನೆಯ ಪರವಾಗಿರುವವರು ಹೇಳುವಂಥ ಮಾತು. DPR ಹಂತಕ್ಕೆ ಬಂದಾಗಿದೆ, ಅದರಿಂದ ಆತಂಕವೂ ಹೆಚ್ಚಾಗಿದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕಾರ್ಕಳ ಭಾಗಕ್ಕೆ ಭೇಟಿ ಕೊಟ್ಟಾಗ ಖಂಡಿತವಾಗಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುತ್ತೇವೆ ಅನ್ನುವಂಥ ಒತ್ತಾಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗಬಾರದು ಅನ್ನುವ ಪರಿಸರ ತಜ್ಞರ ಮಾತಿನಲ್ಲಿ ಅರ್ಥ ಇದೆ. ಸೊ ಸರ್ಕಾರ ಒಂದು ಸಮಚಿತ್ತದಿಂದ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.